ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಮುನಾ. ನಾನು ಎಜೆ ಸ್ಪಿರಲ್ಸ್ ಅಕಾಡೆಮಿಯ ಕಾರ್ಯದರ್ಶಿಯಾಗಿ ಮತ್ತು ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾವು ಕನ್ನಡ ವ್ಯಾಕರಣದ ಒಂದು ಭಾಗವಾದ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ವಚನ ಎಂದರೆ ಒಂದು ಪದವು ಒಬ್ಬ ಅಥವಾ ಹೆಚ್ಚು ಜನ ಮತ್ತು ವಸ್ತುಗಳನ್ನು ಸೂಚಿಸುವುದು. ಇದರಲ್ಲಿ ಎರಡು ವಿಧಗಳಿವೆ. ಮೊದಲನೆಯದು ಏಕವಚನ. ಏಕವಚನ ಎಂದರೆ ಒಬ್ಬ ಅಥವಾ ಒಂದು ಎಂದರ್ಥ. ಉದಾಹರಣೆ ಮಗು, ಮನೆ, ಪುಸ್ತಕ. ಎರಡನೆಯದು ಬಹುವಚನ. ಬಹುವಚನಗಳೆಂದರೆ ಒಂದಕ್ಕಿಂತ ಹೆಚ್ಚು ಇರುವಂಥದಕ್ಕೆ ಬಹುವಚನ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮಕ್ಕಳು, ಮನೆಗಳು, ಪುಸ್ತಕಗಳು. ಆದರೆ ಇದು ಎಲ್ಲ ಪದಗಳಿಗೂ ಇದೇ ಅನ್ವಯಿಸುವುದಿಲ್ಲ. ಉದಾಹರಣೆ ಮಗು ಎಂದರೆ ಮಗುಗಳು ಬರುವುದಿಲ್ಲ, ಮಗು ಎಂದರೆ ಮಕ್ಕಳು ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಒಂದು ಪ್ರಶ್ನೆ, ಹುಡುಗ ಇದರ ಬಹುವಚನ ಏನು ಎಂದು ನಿಮ್ಮ ಕಮೆಂಟ್ನಲ್ಲಿ ಉತ್ತರ ತಿಳಿಸಿ. ಇದೇ ರೀತಿ ಇನ್ನೂ ಹೆಚ್ಚಿನ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಎಜೆ ಸ್ಪಿರಲ್ಸ್ ಅಕಾಡೆಮಿಯನ್ನು ಸೇರಿಕೊಳ್ಳಿ ಮತ್ತು ಫಾಲೋ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.